ಯವ್ವ ಊರು ಭಾರಿ ಐತೆ ನೋಡ್ವಿ ಅದು ಏನಪ್ಪ ಯಪ್ಪ ಅಲ್ಲ ಏನೇನು ಮಾಡ್ರಪ್ಪ ನನಗೆ ಸಾಕಾಗಿರುತ್ತೆ ಕಾರ್ನಾಗ ಸುಸ್ತಾಗೈತೆ ಮತ್ತೆ ಅಡ್ಡಾಡಿ ಅಣ್ಣ ಈ ಊರು ಸಕ್ಕತ್ತೈತಿ ಇಲ್ಲೊಂದು 4 ಫೋಟೋ ತೆಗಿಯೋಣ ನೀ ಯಾವಾಗ ನೋಡಿದ್ರೆ ಜಲ್ದಿ, camera ತೆಗಿ. ಫೋಟೋ ತೆಗಿ ಅನ್ಕಂತ ಊಟ ಕ್ಯಾಮ್ರಾ ತುಂಬ ನಿನ್ನ ಫೋಟೋನ ಅದ ನೋಡು ಜಲ್ದಿ ತಡಿವ ತೆಗಿತೀನಿ ಅಣ್ಣ ಹಿಂಗ್ ತೆಗಿ ಅಣ್ಣ ಹಿಂಗ್ ತೆಗಿ ತಡಿ ಬೇ ಒಂದೊಂದರ ತೆಗಿತೀನಿ ಜಲ್ದಿ ಅಣ್ಣ ಹಿಂಗ್ ತೆಗಿ ಯಾವ ಸರಿನೇ ಇಲ್ಲ ಬೇವು ಯಾರು ಪಕೊಂಡ್ ತೊಗೊಂಡ ಆಕಿ ಬೇ 10 ರೂಪಾಯಿ ತಗೋಬೇಕಿತ್ತು ಚೆನ್ನಾಗಿರ್ತಾ ಇತ್ತು ಬೇ ಇರ್ಲಿ ಬರೀ ಇದು ತಿನ್ನೋದ್ರಾಗ ಯಾವುದೋ ಒಂದು ತಿಂದ್ರೆ ಆಯ್ತು ಬೇ ಯಾವ್ದೋ ಕಾರ್ ಬಂದೈತಿ ಬೇ ರೋಡ್ ಅಂದ್ಮೇಲೆ ಯಾವ ಕಾರ್ ಒಂದು ಹೋಗ್ತಿರ್ತಾವ ಅಲ್ಲಿ ಬೇ ಅವು ಇಲ್ಲಿ ಯಾವ ಟೂರ್ ಹೊಂಟ್ರ ಮತ್ತೆ ಆಗ ಹೋಗ್ತಿರ್ತಾರ ಹಿಂಗಣ್ಣ ಹಿಂಗೆ ನಿನ್ನ ಫೋಟೋ ಸಂಬಂಧ ಬಂದಂಗೆ ಆಗೈತೆ ನಾವು ಹಿಂಗ್ ತೆಗಿ ಅಣ್ಣ ತಡಿ ಬೇ ಒಂದೊಂದ ಪೋಸ್ ಕೊಡುವೆ ಅಣ್ಣ ಅಲ್ಲೇನ್ ನೋಡ್ತೀನಿ ತೆಗಿ ಈ ತಡಿ ಬೇ ಒಂದಿಟ್ಟೆ ಬೇ ಟಿವಿ ಕರೆಂಟ್ ಸಾಕ್ಸ್ ಬೇವ ಕ್ರಿಕೆಟ್ ಇರ್ತಾವ ಕ್ರಿಕೆಟ್ ನೋಡ್ಬೇಕು ನಾ ಬರೀ ಟಿವಿ ಅಂತ ಸಾಯ್ತಿ ನೋಡು ಬರೀ 24 ತಾಸು ಟಿವಿ ನೋಡೋದ ನಿನ್ನ ಕೆಲಸ ಹಾಕಿದ್ರೆ ಒಂದು ವಾರ ಆತ ಎಲ್ಲರ ಕೆಲ್ಸಕ್ಕೆ ಹೋಗ ನೀನು ಕತ್ತಿ ಬೆಳ್ದಾಗ ಬೆಳೆದಿ ನೀನು ಸಣ್ಣ ತರಲೇನೇನು ನಿನ್ನ ವಯಸ್ಸಿನೊಳಗೆ ನೋಡು ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರ ಯಾವ ಕಣ ಒಬ್ಬತ್ತ ಇದೆಯಪ್ಪ ಚಂದ ದುಡಿಬೇಕು ಬರೀ ಇನ್ನು ಸಣ್ಣ ಮಂದಾಗ ಮಾಡ್ತಿ ಮಮ್ಮಿ ಆ ಹುಡುಗಿ ನನಗೆ ಭಾರಿ ಇಷ್ಟ ಆಗ್ಯಾಳದೆ ಆಯ್ತು ಬಾ ಹೆಂಗಾರ ಮಾಡಿ ಆ ಹುಡುಗಿನ ಪತ್ತೆ ಹಚ್ಬೆ ಹುಡುಗಿ ಅದಲ್ಲ ಅದು ಏನಾರಾಗಲಿ ಮಮ್ಮಿ ನಂಗೆ ಆಕಿ ಹುಡುಗಿ ಬೇಕು ಇಲ್ಲೇ ಹೊಂಟಾಳಂದ್ರ ಇದವ್ರಕ್ಕೆ ಆಗಿರ್ಬೇಕಾಕಿ ಮಸ್ತ್ ಅದ ನೋಡ್ಬೇ ಎಲ್ಲಾರ ಒಂದು ತಂಪಿರ ಹೋಟ್ಲ ನೋಡಿ ತಪ್ಪಯಪ್ಪ ನಾನು ಪಿಜ್ಜಾ ಬರ್ಗರ್ ತಿನ್ಬೇಕು ಮಮ್ಮಿ ನನಗೂ ಪಿಜ್ಜಾ ಬೇಕಾ ಆಯ್ತು ನಡಿ ಬಿಡು ಅಂತೇಳಿ ಮಣ್ಣನ ಕಾರ್ ಯಾಕೆ ಬಾ ನಿಂದು ತಡಿ ಮಮ್ಮಿ ಹಿಂಗ್ ತೆಗಿ ಏ ಅಪ್ಪ ಅವ್ರ ಮನೆ ಎಲ್ಲೈತೆ ಏನ ಅದು ನಮಗೆ ಗೊತ್ತೇ ಇಲ್ಲ ಯಾಕೆ ನೋಡಿಲ್ಲ ನೀನು ಆಗ ಇಲ್ಲೇ ರೋಡ್ಗೆ ಎಂತಿದ್ರು ಅವರು ಅಡ್ರೆಸ್ ನಮಗೆ ಗೊತ್ತಿಲ್ಲ ಅಲ್ಲಿ ಯಾರೋ ಬಂದ್ರೆ ನೋಡ್ಬೇ ಕೇಳ ಅಲ್ಲ ಹೆಣ್ಣ ಆ ಮುದ್ದಲ್ಗುಂಡಿ ಪಾರ್ವತಿಯವ್ರ ಮನೆ ಎಲ್ಲೈತೆ ಯಾವ ಕಡೆ ಐತೆ ಅಣ್ಣ ಹಿಂಗೆ ಸೀದಾ ಹೋಗ್ರಿ ಹಾಂ ಅಲ್ಲಿ ಫಸ್ಟ್ ಬರೋ ಮನೆ ಅದ ನೋಡ್ರಿ ಅವ್ರದ್ದು ಫಸ್ಟ್ ಬಾಜ್ ಐತಿ ಫಸ್ಟ್ ಬಾಜಿಗೆ ಬರ್ತ ನೋಡ್ರಿ ಅದ ಮನೆ ಅಂದ್ರೆ 2ನೇ ಬಾಜಾನ ಇಲ್ರಿ ಫಸ್ಟಿಗೆ ಬರ್ತೈತಿ ನೋಡ್ರಿ ಅವ್ರ ಮನೆ ಅಂದ್ರೆ ಮನೆ ಎಸ್ 5 ಮನೆ ದಾಟಿದ್ರಿ ಸೀದಾ ಹೋಗ್ಬೇಕು ನೋಡ್ರಿ ಈ ದಾರಿ ಹಿಡ್ಕಂದು ಹೌದ್ರಾ ಈ ದಾರಿ ಹಿಡ್ಕೊಂಡು ಸೀದಾ ಹೋಗ್ರಿ ಹ್ಞೂ ರೀ 3ನೇ ಮನೆ ಬಿಟ್ಟು 4ನೇ ಮನೆ ಅವ್ರದ ನೋಡ್ರಿ ಕೇಳಿದ್ರೆ ಯಾರ ಹೇಳ್ತಾರ ಅಲ್ಲಿ ಮುಂದೆ ಹೌದ್ರಾ ಹ್ಞೂ ಆಯ್ತು ಬಿಡಿ ಚಲೋ ಆಯ್ತು ನಮ್ಗೆ ಯಾರನ್ನ ಕೇಳ್ಬೇಕು ಅನ್ನಂಗಾಗೈತೆ ನೋಡಿ ಯಾರ ದೇವ್ರು ಬಂದಾಗ ಬರ್ತಾರಂತಾರಲ್ಲ ಏನೋ ಕಣ್ಣು ಕೊಲ್ಡದ ಬಾಯಿ ಕೊಲ್ಡಲ್ಲ ಅಂತ ಯವ್ವ ಈ ಹುಡುಗಿನ ಹೆಂಗೆ ಪತ್ತೆ ಹಚ್ಚಿದ್ವಿ ನಾನು ಎಳೆ ನಶಕ್ರ ಮಳ ನಂಗಾಕಿ ನಾನು ಅಷ್ಟು ಸರಳ ಅಂತ ಮಾಡಿ ಏನು ಹೋದ್ ಜನ್ದಾಗ ಏನ್ರಿ ಹೆಗಣ ಆಗಿ ಹುಟ್ಟಿದ್ದೇನೆ ನೀನು ಅವಾಗ ಹಂಗೆಲ್ಲ ಅನ್ಬೇಡ ಸುಮ್ಮನೆ ನೋಡವ ನಿಮ್ಮ ಹುಡುಗಿ ನಮ್ಗೆ ಇಷ್ಟ ಆಗ್ಯಾಳ ನಾವೇನು ಏನು ಕೇಳಾರಲ್ಲ ಮಾಡಾರಲ್ಲ ನಿಮಗೆ ತಿಳಿದೊಟ್ಟು ನೀವು ಏನರ ಕೊಡೋದಿದ್ರೆ ಕೊಡ್ರಿ ನೀವು ಮಾತಾಡ್ಕೊಂಡು ಏನರ ಕೇಳೋದಿದ್ರೆ ಈಗ ಕೇಳ್ರಿ ಹುಡುಗ ಇಷ್ಟ ಏನಿಲ್ಲ ಬೇ ಇಷ್ಟ ಆಗಿದ್ದಾನೆ ಇಷ್ಟ ಆಗೇನ ನೋಡು ಮತ್ತೆ ಇಷ್ಟ ಆಗಿದ್ದಾನೆ ನೋಡ್ರಿ ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ಇಷ್ಟ ಆಗ್ಯಾನಂತ ನಮ್ಮ ಹುಡುಗಿ ಈಗ ಡಿಗ್ರಿ ಮಾಡಾಕತ್ತಾಳ ನಿಮ್ಮ ಹುಡುಗ ಏನು ಮಾಡಾಕತ್ತೇನಂತ ಗೊತ್ತಾಗ್ಲಿಲ್ಲ ನಮ್ಗೆ ನಮ್ಮ ಮಗ ಫೋಟೋಗ್ರಾಫರ್ ಅದಾನ ಫೋಟೋ ತೆಗಿತಾನ ಫೋಟೋಗ್ರಾಫರ್ ಅದಾನ ಅವು ಏನೋ ಮದುವೆ ಮುಂಚೆ ಏನೋ ಮಾಡ್ತಾರಲ್ಲ ಅಪ್ಪ ಪ್ರೀ ವೆಡ್ಡಿಂಗ್ ಬೇ ಹಾಂ ಆ ಪ್ರೀ ವೆಡ್ಡಿಂಗ್ ಅದಾವ ಅವು ಏನೋ ಯಾವ ರೊಕ್ಕಂತೆ ತಿಂಗಳ ಅನ್ನತ್ಲೆ ಒಂದು 45,000 ರೂಪಾಯಿ ದುಡಿತಾನೆ ನನ್ನ ಮಗ ಇದೆಲ್ಲ ಕೆಲಸ ಮನ್ಯಾಗ ಮಾಡ್ತಾನೆ ಹೊರಗೂ ಹೋಗ್ತಾನೆ ನಂದ ಸ್ವಂತ ಸ್ಟುಡಿಯೋ ಐತಿ ಬೆಳಿಗ್ಗೆ ಹೋಗಿ ಸಂಜೆಗೆ ಅಂದ್ರೆ ಮನೆಗೆ ಬರ್ತಾನೆ ಹಿಂಗದ ನಿಮ್ಮ ಮತ್ತಿಗೆ ಭಾರಿ ಚಲೋ ಅದಾಳ ಮತ್ತು ನಿಮ್ಕಿನ ಐಟನ ಅದಾಳ ದಪ್ಪನೇ ಅದಾಳ ಮತ್ತು ಅದಕ್ಕಾಗಿ ಯೂಸ್ ಮಾಡಿರೋದು ನಾನು ಆಯ್ತು ತಗರಿ ನೀವು ಯಾವಾಗ ಅಂತೀರ ಅವಾಗ ಮದುವೆ ತಯಾರು ಮಾಡ್ತೀವಿ ನೀವು ಅಂದ್ರೆ
ಇನ್ನೊಂದು 15 ದಿನ ಇಲ್ಲ ಬಸ್ ಜಯಂತಿ ರೆಡಿ ಮಾಡಿಬಿಡ್ತೀವಿ. ನಮಗೆ ಯಾವ ಸುದ್ದಿ ವಿಚಾರ ಮಾಡಿ ಇಂಥ ದಿವಸ ಅಂತಂದು ಹೇಳ್ಕೊಳ್ರಿ ನಮ್ಗೆ. ಆಯ್ತು ತಗರಿ, ನೀವು ಹೇಳ್ದಂಗೆ ಆಗಲಿ. ನೀವು ಮುಂದಿನ ತಿಂಗಳು ಬಂದು ಹೂವು ಹಣ್ಣು ಇಟ್ಟೋಗ್ರಿ. ಯವ್ವ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಕೇಳಿದೆ. ಅದೇನಪ್ಪ ನಮಗೆ ಅಂಥವೆಲ್ಲ ಏನು ಗೊತ್ತಾಗ್ತವೆ. ಕೇಳಿದೆ ನೀನು ಕೇಳಂತ ತಡಿ ವಿಚಾರ ಮಾಡ. ಡೌಟ್ ಮಾಡ. ಆಯ್ತು ಆಯ್ತು. ನೀವು ಹೇಳ್ದಂಗೆ ಆಗಲಿ. ಮದಕ್ಕಿಂತ ಮುಂಚೆ ಮಾಡ್ತಾರಲ್ಲ. ಏನು ಮಾಡ್ತಾರೆ? ಅದಾರೆ ಪ್ರೀ ವೆಡ್ಡಿಂಗ್ ಶೂಟ್ ರೀ. ನಾನು ಫೋಟೋಗ್ರಾಫರ್ ಅದನ್ನಲ್ಲ, ನಮ್ಮ ಫ್ರೆಂಡ್ ಅದನ್ನು ಕರೆಸ್ತಾನೆ, ಅವ ತೆಗಿತಾನ, ಒಂದು ನೆನಪಿಗಿರಲಿ ಅಂತ ಅಷ್ಟ. ನೋಡಪ್ಪ, ನಮ್ಮ ಮದುವೆಕಿನ ಮುಂಚೆ ನಮ್ಮ ಹುಡುಗಿನ ಎಲ್ಲಿ ಹೊರ ಕಳ್ಸಲ್ಲ. ನಿಮ್ಮ ಮದುವೆ ಆದಮೇಲೆ ಎಲ್ಲಿಗಾರ ಕರ್ಕೊಂಡು ಹೋಗಿ. ಅಲ್ರಿ ಈಗ ಹಿಂಗೆ ಕಳಿಸ್ಬೇಡ್ರಿ, ಎಂಗೇಜ್ಮೆಂಟ್ ಆದ್ಮ್ಯಾಗ ಕಳಿಸ್ರಿಬೇಕಾರ. ಅದು ಏನಾಕತ್ತಂದ್ರಿ, ಅದನ್ನು ಮದುವೆಕಿನ ಮುಂಚೆನೇ ಮಾಡ್ಬೇಕ್ರಿ. ಮದುವೆ ಆದ್ಮೇಲೆ ಮಾಡಿದ್ರೆ ನಮ್ದೆಲ್ಲ ಮುಗ್ದ ಹೋಗಿರ್ತೈತೆ ರೀ. ಯಾಕಂದ್ರೆ ಈಗಿರೋ ಉತ್ಸಾಹ ಅವಾಗ ಇರಂಗಿಲ್ಲ ರೀ. ಏ ಬೇ ಯವ್ವ, ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ನಿನಗೆ ಅರ್ಥ ಆಗಲ್ಲ. ಚೆನ್ನಾಗಿರೋದು ಬೇ, ನಾನು ಹೋಗ್ತೀನಿ ಹ್ಞೂ ಅನ್ಬೇ. ನೋಡ್ಬೇ, ಆ ಹುಡುಗಿಗೆ ಇಷ್ಟ ಐತೆ, ನೀನು ಒಬ್ಬಕಿನ ಕಳಿಸ್ಬೇಡ. ಆ ಹುಡುಗಿ ಜೊತೆಗೆ ಯಾರನ್ನಾರ ಕಳಿಸು. ಹೋಗ್ತೀನಿ ಬೇ. ಈ ಅಣ್ಣ ಅವ್ರವಾಗ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿಲ್ಲ. ನಿನ್ನ ಫೀಲ್ಡೇ ಬೇರೆ, ಅವ್ರ ಫೀಲ್ಡೇನೆ ಬೇರೆ. ಇರ್ಲಿ ಬಿಡ, ನಾ ಎಲ್ಲ ಹೇಳ್ತಾನಲ್ಲ ಈಗ ಅವ್ರಿಗೆ ಹೇಳೇನಿಲ್ಲ. ಆಯ್ತು ತಗರಿ, ನೀವು ಹೇಳ್ದಂಗೆ ಆಗಲಿ. ಆಕಿನ ಜೊತೆ ಅವ್ರ ತಮ್ಮನ ಕಳಿಸ್ತೀನಿ. ಸಣ್ಣಮ್ಮ ಪ್ರೀ ವೆಡ್ಡಿಂಗ್ ಅಂದ್ರೆ ಏನು ಸಣ್ಣಮ್ಮ? ಅದ ಹುಡುಗ ಹುಡುಗಿ ಮದುವೆಕಿನ ಮುಂಚೆ ಮಾಡ್ತಾರಲ್ಲ, ನಾನು ಫೋನಲ್ಲಿ ನೋಡಿದ್ದೆ ಅದು. ಆಕಿನೇನು ಬಸ್ನಾಗ ಗಿಸ್ನಾಗ ಕರ್ಕೊಂಡು ಹೋಗಲ್ಲ. ನನ್ನ ಮಗ ಕಾರ್ ತರ್ತಾನ, ಕಾರ್ನಾಗ ಕರ್ಕೊಂಡು ಹೋಗ್ತಾನ. ಹಿಂಗತಿ ಜಗ್ ಮಂದಿ ಹುಡುಗಿಯರನ್ನ ಶೂಟಿಂಗ್ ಮಾಡ್ಯಾನ. ಮೊದ್ಲಾಗ ಹುಡುಗಿಯರು ಸ್ವಲ್ಪ ಮಂದಿ ಶೂಟಿಂಗ್ ಮಾಡಿಲ್ಲ. ಅಜ್ಜಿ ನಿನ್ನ ಮಗ ಸ್ವಂತ ಕಾರ್ ತರ್ತಾನೇನು ಬಾಡಿಗೆ ಕಾರ್ ತರ್ತಾನ? ಹೆಂಗೆ ಕಾಣಕತ್ತೀನಿ ನಿನ್ನ ಕಣ್ಣಿಗೆ? ಬಾಡಿಗೆ ಕಾರ್ ತರ್ತಾರ ನಂಗೆ ಕಾಣ್ತಾರನ? ಹೋಗಿ ಬರ್ತೀವಮ್ಮ. ಅಲ್ಲ ನಿಮ್ದು ಫೋನ್ ನಂಬರ್ ಏನು ಐತನ್ರಿ? ನನ್ನ ಹತ್ರ ಫೋನ್ ಇಲ್ಲ. ಹಾಂ, ಫೋನ್ ಇಲ್ರಿ. ಇಂಥ ಕಾಲದಾಗ ಎಂಥ ಹುಡುಗಿಪ್ಪ, ಭಾಳ ಪುಣ್ಯ ಮಾಡ್ಯ ನಾವು. ಸರಿ ತಗೋರಿ, ಬರ್ತೇನೆ ರೀ. ಅಲ್ಲಿ ಬೇವ ಅವ್ರಿಗೆ ಕಾರ್ ತಗೊಂಬರ್ತಾನ ಅಂತ ಹೇಳಿ ಕಾರ್ ಏನಂತಿರ್ತಾರಲ್ಲ ನಾನೇ. ಅಯ್ಯ, ನೀ ಎಂಥದೆಲ್ಲ ಕೊಡಿ. ಅದೇನ ಬರೇ ಒಂದು ಫೋಟೋ ಸ್ಟುಡಿಯೋ ಇಟ್ಟನಂದ್ರೆ ಯಾರೇನು ಕೊಡ್ತಾರೆ ಅಷ್ಟೆಲ್ಲ. ಆಟ ಹುಡುಗಿ ಡೌಟ್ ಬಂತು ನೋಡು. ಏನಂತ ಕೇಳ್ತು ಗೊತ್ತಿಲ್ಲ. ಬಾಡಿಗೆ ಕಾರ ಸ್ವಂತ ಕಾರ್ ಅಂತ ಕೇಳಲ್ಲ, ಕೇಳ್ದ ಇಟ್ಟದಾಳ. ಬೇ ನಮ್ಮ ಮಸಡಿ ನೋಡಿ ಆ ಹುಡುಗಿ ಕಂಡು ಹಿಡಿದು ನೋಡಂಗೆ ನಮ್ಮ ಮನೆ ಕಾರ್ ಇಲ್ಲ ಅನ್ನೋದು. ಹಾಂ ಅದ ಅಂತಾನೆ. ಅದು ಹೋಲಿ ಬೇ, 45,000 ರೂಪಾಯಿ ಸಂಬಳ ಐತಂತ ಎಲ್ಲಿಂದ ತರಲಿ ಬೇ ನಾನು ಅಷ್ಟೇ. ಅಯ್ಯ, ಗೃಹಲಕ್ಷ್ಮಿದು 2,000 ಬರ್ತಲ್ಲ, ಅದಕ್ಕೆ ಸೇರಿಸಿ ಹೇಳಿ ನಾನು. ನಿಮ್ಮ ಮೌನ ನಿಂದು ಗೃಹಲಕ್ಷ್ಮಿ ಸೇರಿಸಿರೋ ಒಂದು 15,000 ರೂಪಾಯಿ ಆಗಲ್ಲ ನಮಗೆ. ಅಲ್ಲಿ 40-50 ಹೇಳಿಕೆ ಬಂದಿ ನೀನು. ಅಯ್ಯ, ಮತ್ತೆ ಹಂಗೆಲ್ಲ ಹೇಳ್ಬೇಕು. 100 ಸುಳ್ಳು ಹೇಳಿ ಒಂದು ಲಗ್ನ ಮಾಡೋಕಂತೆ. ನೀನು ಎಂತ ಓದಿದ್ದಿ ಗೊತ್ತಾಗಲಿ ನಿನಗೆ? ಇಲ್ಲಿ ಕನ್ಯಾ ಯಾರು ಕೊಡ್ತಾರೆ? ಬರೀ ಒಂದು ಫೋಟೋ ಶೂಟ್ ಇಟ್ಟನಂದ್ರೆ ಯಾರು ಏನು ಕೊಡೋಗಿಲ್ಲ. ನಿನಗೆ ಗೊತ್ತಾಗಲಿ. ಸಣ್ಣ ನಾ ಏನು ಮಾಡಲಿ ಅಂತ ನನಗೆ ಇಲ್ಲಿ ಚಿಂತೆ ಐತಿ. ಹೇ ಕೈ ಬಿಡ, ಅಂತ ಅಲ್ಲಿ ತಲೆ ಕೆಡಿಸ್ಬೇಡ. ಓಯ್, ನಾನು ಚಂದ ಕಾಣಕತ್ತೀನ? ನಿಮ್ಮ ಅಮ್ಮ ನನ್ನ ನೋಡಿ ಪಿದಾಗೋಗ್ಬಿಡ್ಬೇಕು. ತಗ, ಇದ್ರಾಗ ಚಿತ್ರಾನ್ನದ ಐತಿ, ಊಟ ಮಾಡ್ರಿ. ಏನು ಅಲ್ಲಿ ಹೋಗಿ ಈಗ ಕೊಡು. ಮತ್ತೆ ಹಂಗಕ್ಕೆ ಉಪವಾಸ ಕೆಡು ಇರ್ಬಿಡೋಣ. ಹಾಂ ಹಂಗೆ ಇಲ್ಲಿ ನೋಡು, ಅಲ್ಲಿ ಹುಡುಗರು ಸರಿ ಇರಲ್ಲ. ಈಗಿನ ಹುಡುಗರು ನೀನು ಏನು ಮಾಡ್ಬೇಕು, ಈಗ ಏನಾರು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟೋದು ಎತ್ಕೊಳ್ಳೋದು ಮುತ್ಕೊಡೋದು ಮಾಡಿದ್ರೆ ಮಾಡ್ಕೊಡಿಸ್ಬಾರ್ದು. ನಮ್ಮ ಅವ್ವ ಬೇಡ ಅಂದ್ರ ಅಂತ ಹೇಳ್ಬಿಡತ್ತೆ. ಹಾಂ ಬೇಸರ್ಬೇಕು. ನೀನು ಅಷ್ಟೇ ಬೇ, ಅವ್ರು ಏನಾರು ಮಾಡಿದ್ರೆ ಮಾಡಿಸ್ಕೋಬೇಡ. ಮುಟ್ಟೋದು ಬಂದ್ರು ಈ ಬೇಡ ಅಂತ ಹೇಳ್ಬೇಕು. ಏನು ಮಾಡಿಸ್ಕೊಬೇಡ? ಅದೇ ಏನು ಮುತ್ಕೊಡೋದು ಎತ್ತೋದು ಅದು ಇದು ಮಾಡ್ತಾರಲ್ಲ, ಮಾಡಬೇಡ ಅಂತ ಹೇಳು. ಹಾಂ, ಸುಮ್ಮನೆ ದೂರ ನಿಂತ್ಕೊಂಡು ತೆಗಿಸ್ಕೊಂಬರ್ರಿ. ಹಾಂ, ಹೋಗ್ರಿ, ಹುಷಾರಾಗಿ ಹೋಗಿ ಬರ್ರಿ. ಜಲ್ದಿ ಬರ್ರಿ. ಏನ? ಹಾಂ, ಸೋನಿ ತೊಗೊಳ್ಳ ಕೆನನ್ ತೊಗೊಳ್ಳ? ಸೋನಿ ಕೊಡೋ ಅಷ್ಟು ರೊಕ್ಕ ಅವನೇನು ಕೊಡ್ತಾನೆ? ಅಷ್ಟು ಕ್ವಾಲಿಟಿ ಕೊಡೋ ಅವಶ್ಯಕತೆ ಏನಿಲ್ಲ. ಇವನು ರೊಕ್ಕ ಕೊಡೋದ್ರಾಗ ಆಟ ಐತಿ. ಯಾವುದೋ ಒಂದು ಕ್ಯಾಮ್ರಾ ತೆಗೆದ್ರೆ ಆಯ್ತು ತಗೋ. ಅವ ಕ್ಯಾಮ್ರಾದವ ಹೆಂಗೆ ಪೋಸ್ ಹೇಳ್ತಾನೆ ಹಂಗೆ ನಿಂದ್ರೆ ಆಮೇಲೆ. ಸರಿ. ಹೌದು, ಅವ ನಿಮ್ಮ ತಮ್ಮ ಆಗ ನಿಂತು ಏನೋ ಹಿಡ್ಕೊಂಡು ಅಡ್ಯಾಡಕಂತಾನೆ. ಏನದು? ಏನೋ ಗೊತ್ತಿಲ್ಲ. ನಮ್ಮವ್ವ ಚಿತ್ರಾನ್ನ ಮಾಡಿ ಕಳ್ಸ್ಯಾಳ. ನಮ್ಮ ಅಕ್ಕಗ ವಾಟಸ್ದಾಗ ಉಣಸ್ ಅಂತೇಳಿ. ಇಲ್ಲೇ ಎಲ್ಲರೂ ಹೊರಗೆ ರೆಸ್ಟೋರೆಂಟ್ ಅಂತ ತಿನ್ನಕ್ಕೆ ಬರ್ತೀನಿ, ಅದನ್ನೇ ಕಟ್ಕೊಂಬಂದಾನವ. ಅವ್ವ ಕೊಟ್ಟು ಕಳ್ಸವಳ. ನಿಮ್ಮ ತಮ್ಮನ ಯಾಕೆ ಕರ್ಕೊಂಬಂದಿ ನೀನು? ಅವ್ನು ಕರ್ಕೊಂಬರ್ಬಾರ್ದಿತ್ತು ನೋಡಿ. ನಮ್ಮಿಬ್ಬರಿಗೆ ಈಗ ಫ್ರೀಡಮ್ ಸಿಗಲ್ಲ. ಅವನೇನು ಹಂಗಿಲ್ಲ. ಇದು ಹೋಗ್ರೆ ನಾವೇ ಸೆಲೆಕ್ಟ್ ಮಾಡಿದ್ದು ನೋಡು. ಮಸ್ತ್ ಐತಲ್ಲ? ಓಯ್, ಕೈಯೆಲ್ಲ ಮುಟ್ಟಕೋಬೇಡ. ಯಾಕೋ? ನಾನು ನಿಮ್ಮ ಮಾವದನಿ. ಮದುವೆ ಆಗತ್ತಾರ ಏನು ಮುಟ್ಟಿಸ್ಕೊಡ್ಬೇಡ ಅಂತ ಹೇಳ ನಮ್ಮವ್ವ. ಇವೊಬ್ಬ ನಮ್ಮ ಅಸಿಸ್ಟೆಂಟ್ ಕೈ ಕೊಟ್ಬಿಟ್ಟು ನಮಗೆಲ್ಲ ಸಮಸ್ಯೆ ಮಾಡ್ಬಿಟ್ಟ. ಥೂ, ಹಿಂಗಾಗ್ಬಿಟ್ರಿ. ಇವತ್ತು ಬಿಸ್ಲಾಗ ಕೆಲಸ ನಮ್ಮದು ಎಲ್ಲ ಕಷ್ಟ ಐತಪ್ಪ. ಯಾಕ ಕಾರ್ ಇದು ಮಾಮಂದಾಣ? ಖರೇನ ಕಾರ್ ನಿಂದೇನ? ಈ ನಂದ ಮತ್ತು ಕಾರ್ ನೀನ್ ಭಾಳ ದೊಡ್ಡದೈತಿ. ಏನೇ ಕಾರ್ ದೊಡ್ಡದೈತಿ. ಹಂಗನ್ನ ಅಕ್ಕ
ನಮ್ಮ ಹೊಲ ದೂರ ಐತಲ್ಲ ಈ ಕಾರ್ ಗಡ್ಯಾಗ ದಿನ ಹೋಗುಣ ಹಂಗಾರ. ಲೇ ಅದನ್ನ ಹೆಂಗೆ ಕಾರ್ ಮಾಡಿ ಏನು ಮಾಡಿಲ್ಲ ಅದನ್ನ? ಅವನ್ನ ಅಲ್ಲಿ ಕಳೆ ತೆಗಾಕ್ಬಿಟ್ಟು ನಾವು ನಮ್ಮ ಮುಂದಿನ ಹೊಲಕ್ಕೆ ಹೋಗುಣ. ಥೂ, ಕಾರ್ ಮಾಡಿ ಏನು ಮಾಡಿಲ್ಲ ಅದನ್ನ? ಏ ಅದು ಕಾರು, ಎತ್ತಿನ ಗಾಡಿ ಅಲ್ಲ. ಎತ್ತಿನ ಗಾಡಿ ಆದ್ರೆ ಏನು ಕಾರ್ ಆದ್ರೆ ಏನು ಹತ್ತು ಹೋಗುದ ನಮ್ಮ ಮಾವಂದು ಬೇರೆ ಅಲ್ಲ ನಂದು ಬೇರೆ ಅಲ್ಲ. ಸುದ್ದ ಆತಲೆ. ಅವ್ನು ಸ್ವಲ್ಪ ಹಂಗ ತರ್ಲಿ ಮಾಡ್ತಾನೆ. ರೆಡಿ ಆದ್ರಪ್ಪ? ನಿಂದೆಲ್ಲ ರೆಡಿ ಆತ? ನಂದೆಲ್ಲ ರೆಡಿ ಆಯಿತು, ಟೆಂಟ್ ಆಯಿತು, ಕ್ಯಾಮ್ರಾ ಆಯ್ತು, ಎಲ್ಲ ಆಯಿತು. ಬರ್ರಿ ಮತ್ತೆ. ಒಂದು ಸೆಕೆಂಡ್ ಬಾಯ್. ಹೆಂಗೆ ಗೊತ್ತನ, ಆಕಿ ಹುಡುಗಿ ಭಾಳ ನಾಚಿಗೆ ಅಂತಾಳ. ಹೌದಾ? ಭಾಳ ಅಂದ್ರೆ ಭಾಳ ನಾಚಿಗೆ ಅಂತಾಳ. ಅದಕ್ಕೆ ಏನೈತಲ್ಲ, ನೀವು ಒಂದು ಸ್ವಲ್ಪ 2-3 ಕಿಸ್, 1-2 ಹಗ್, ಹೊಳ್ಳಬಳ ಆದ್ರೆ ನಡೀತೈತಿ. ನೀ ಮಾಡಿಸ್ ಹೊಳ್ಳಬಳ, ಆಕಿ ನಾಚಿಗೆ ಅಂತಾಳ. ಅದಕ್ಕೆ ಹೇಳಕಂತಾನೆ. ಆಯ್ತು ಬಿಡು, ಮಾಡ್ಸಮ್ಮ. ಯಾಕಂದ್ರೆ ನಿಂಗೆ ಗೊತ್ತಲ್ಲ ನಮ್ದು ಫೋಟೋಗ್ರಾಫ್ ಬಿಡಲ್ಲ. ನಂಗೆ ಗೊತ್ತಾಯ್ತು ಬಿಡು ಮರೆ, ತಿಂಗಳದಾಗ 4 ಮಾಡಿಸ್ತೀವಿ ಇಂಥವು. ಅದಕ್ಕೆ ಮತ್ತೆ ಹೋಗು, ಬಿಸಿಲು ಐತಿ, ಶರ್ಟ್ ಬಿಚ್ಚಾಕಿ ಟೀ ಶರ್ಟ್ ಹಾಕೊಂಬಂದ್ಬಿಡು, ಭರ್ಜರಿಯಾಗಿ ಸ್ಟಾರ್ಟ್ ಮಾಡ್ಬಿಡಮ್ಮ. ನೀ ಆಗಲ್ಲ ಹೇಳಿದಲ್ಲ ಅದಕ್ಕೆ ಬರಲ್ಲ. ಆ ಚಾಕ್ಲೇಟ್ ಕಲರ್ ಇತ್ತಲ್ಲ ಆಗಲೇ ತೋರಿಸಿದ್ನಲ್ಲ, ಅದನ್ನ ಹಾಕೊಂಬಂದ್ಬಿಡು. ಹೋಗಿ ಪಟ್ಟ ನೆನ್ಪಿಟ್ಟಾರ ನೀ? ಹಾಂ, ರೆಡಿ ಆಯಿತು. ಪ್ಲೇಸ್ ಎಲ್ಲಿ ನೋಡೋದು? ಈ ಕಡೆ ನೋಡ್ಲಾ, ಈ ಕಡೆ ನೋಡ್ಲಾ? ಈಗ ಸ್ವಲ್ಪ ಗ್ರೀನಾಗಿ ಚೆನ್ನಾಗಿದ್ದಾಗೈತಿ, ಇಲ್ಲೇ ನೋಡ್ಕೊಂಬಿಡಮ್ಮ. ಯಾಕ ನಾನು ಮೊಬೈಲ್ನಾಗ ಎಲ್ಲ ನೋಡೀನಿ. ಆದ್ರೆ ಈ ಶೂಟು ಗೀಟು ಅಂತಾರಲ್ಲ ಅವೆಲ್ಲ ಪ್ರೀ ವೆಡ್ಡಿಂಗ್ ಪಾರ್ಕು ಅಲ್ಲಿ ಮಾಡ್ತಾರ. ಇವ್ರು ನೋಡಿರು ಹೊಲ ಕರ್ಕೊಂಬಂದಾನಲ್ಲ. ಏ ಅದೆಂಥದ ಹಳ್ಳಿ ಸ್ಟೈಲೇನ ಮಾಡ್ತಾರಂತ. ಈಗ ನಾನು ಚಂದ ಕಾಣಕತ್ತೀನಿ ಇಲ್ಲೋ? ಭಾಳ ಚಲೋ ಕಡಕತಿ. ಹೌದಾ? ಹಾಂ ಸರಿ, ಬಾ ಹೋಗೋಣ ಬಾ. ನೋಡಪ್ಪ ಮರ, ಕೈ ಕೊಡ್ರಿ ಇಲ್ಲಿ. ಹಿಂಗೆ ನಿಂತು ಹಿಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ನಿನ್ನ ಮೂಗು ಅವ್ರ ಮೂಗಿಗೆ ಟಚ್ ಆಗೋ ಥರ ಇರಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಹಾಂ, ಆ ಥರ ಒಂದು ಪೋಸ್ ಕೊಡು ಬಾ ಪಟ್ಟ. ನಂಗೆ ಮಸ್ತ್ ಹೇಳ್ಕೊಡಕಂತ, ಅದು ಕಿಸ್ಸಿಂದೆಲ್ಲ ಮರೆಯಕ್ಕೆ ಹೋಗ್ಬೇಡ. ಈ ಮರಿಗಿಲ್ ತಗೋರು ಮರಿ, ಫಸ್ಟ್ ನೀ ಪೋಸ್ ಕೊಡು. ಹೇಳಿದ್ದು ಬೇಗ. ಹಿಂಗದಲ್ಲ ಇಷ್ಟ ಕರೆಕ್ಟ? ಹಂಗೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ನೀ. ಲೇ ಫೋಟೋ ತೆಗ್ಸಕೊಂತಾವ್ಲೇ. ನೀ ಫೋಟೋ ದೋಸೆ ಎಲ್ಲ ಮದುವೆ ಆದ್ಮೇಲೆ ನೀವು ಹಂಗೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ಈಗ. ಅಲ್ಲೋ ಮುಟ್ಲಾರ್ದ ಪ್ರೀ ವೆಡ್ಡಿಂಗ್ ಶೂಟ್ ಹೆಂಗ್ ಮಾಡ್ಬೇಕು? ನೀ ಹಂಗೆಲ್ಲ ಮುಟ್ಟಿಸ್ಬಾರ್ದು ನೀನು. ಅಲ್ಲೋ ಮುಟ್ಲಾರ್ದ ಆಗೋದಿಲ್ಲ ಪ್ರೀ ವೆಡ್ಡಿಂಗ್ ಶೂಟು. ನಮ್ಮ ಅವ್ವ ಹೇಳ ಯಾರು ಮುಟ್ಟಿಸ್ಕೊಳ್ಬೇಡ ಅಂತ ಹೇಳ. ತೆಗಸ್ ನೋಗೊಮ್ಮರೆ. ಈಗೇನು ಅವ್ರಿಬ್ರು ಕೈ ಹಿಡಿಬಾರ್ದು ಅದೆಲ್ಲ. ಹಾಂ ಆಯ್ತು, ಹೋಗಿ ಹಂಗೆ ತೆಗಸ್ನ. ಅಮ್ಮರ ನಿಂತ್ಕೊ, ನೀನು ಹಿಂಗೆ ಸೀದಾ ಹಿಂದೆ ಕೈ ಕಟ್ಟು. ಹಿಂಗೆ ಸೀದಾ ನಿಂತ್ಕೋ ಮೇಡಮ್ಮರ, ನೀವು ಹಿಂಗೆ ನಿಂತ್ಕೊಡ್ರಿ, ಹಿಂದೆ ಕೈ ಕಟ್ರಿ. ಹಾಂ ಕೈ ಕಟ್ಟು. ಇದೇ ನೋಡಪ್ಪ ಪೋಸ್ ಇರಲಾ? ಹಿಂಗೆ ಹೊಡಿಬೇಕು, ಇದಕ್ಕೆ ಫೋಟೋ ಅಂತಾರ. ಹಾಂ ಕರೆಕ್ಟ್ ಆಯ್ತು, ತಗೋಬಳೆ. ಸತ್ತಣ ಗೂಟಕ್ಕೆ ಬಿಡ್ದಂಗೆ ಪೋಸ್ ಅಂತೆ. ಥೂ, ಎಂಥವನಿಂದೆ ಬಂದೆ ನಾನು. ವಿನೋದ, ಆ ಫೋಟೋ ತೋರಿಸ್ಪ ಒಂದು ಸ್ವಲ್ಪ. ಹೆಂಗ್ ಬಂದ? ನೋಡು, ಅದ್ಭುತ ಅಮೋಘ. ಏ ವಿನೋದ, ಇವ್ ಫೋಟೋ ಅಂತಾರಂಡೆ. ನಂದೇನೈತಪ್ಪ, ಎಲ್ಲ ನಿಮ್ಮ ಮಳೆಯಂದೈತಿ. ಏನ ಅದ್ರ ಫೋಟೋ ಚಲೋ ಬಂದವು. ಮಬ್ಬ ಬಂದಿನಲ್ವ ಏನ ಭಾಳ. ಎಂತೆಂತಾವ್ ಮಾಡ್ಯಾವ ನಾವು ಫೋಟೋ ಶೂಟ್ನ. ನನಗ ಹಿಂಗೆ ಆಗ್ಬೇಕ? ಅಮರ ಬಾವ, ನಿಮ್ಮ ಮಳೆ ಎಲ್ಲಿ ಹೋಗ್ಯಾನ? ಪಟ್ಟನ ಕುಂತ್ಕರಿ, ಒಂದು 4 ಒಳ್ಳೊಳ್ಳೆ ಫೋಟೋ ತೆಗೆದ್ಬಿಡ್ತು ನಾವು ಬರೋಷ್ಟ್ರಾಗ. ಕಾವೇರಿ ನೀನು ನೋಡು, ಈಗ ಅಮರ ಹಿಂಗೆ ಕುಂತಿರ್ತಾನೆ, ನೀ ಹಿಂದ್ಗಡೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಕೂತ್ಕೋಬೋ. ಫೋಟೋ ತೆಗಿತೀನಿ ಮಸ್ತಾಗಿ. ಬರ್ರಿ ಪಟ್ಟ ಪಟ್ಟ ನಂಗೆ. ಏನು ಹೆಗಲ್ ಮ್ಯಾಗ ಕೈ ಹಾಕಿ ಫೋಟೋ ತೆಗ್ಸಕತ್ತಿಲ್ಲ. ನಾ ಹುಚ್ಚೂರು ಬರೋಡ್ರೆ ಇಂಥ ಫೋಟೋ ತೆಗಿಸ್ತಲ್ಲ ನೀನು. ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಇದು ಮುಟ್ಲಾರ್ದ ಹೆಂಗೆ ಫೋಟೋ ತೆಗ್ಸಕ್ಕಾಗುತ್ತೋ? ನೀವು ತೆಗಿಸ್ಬೇಕ ಬೇರೆ. ನೀನು ಅವ್ನ ಕೈ ತೆಗಿಯ ಒಂದು ಗೊತ್ತಾಗಲ್ಲ ನಿನಗೆ. ನೀನು ಯಾಪ್ರಿ ಅಮರ ಏನು ಐತಾ? ಏನ ಈ ಫೋಟೋ ತೆಗ್ದೀನಿ ಅಂತಲ್ಲ, ಹೆಂಗಾರ ತೆಗ್ದಿ ಫೋಟೋ. ಒಬ್ಬೊಬ್ರು ಅವ್ರು ತೆಗಿಸ್ಬೇಕು. ಹಿಂಗ ಹಿಂಗ ಹಿಂಗ, ಆಮೇಲೆ ನಮ್ಮ ಅಕ್ಕನಿಂದ ನಮ್ಮ ಅಮ್ಮ ಹಿಂಗೆ ಓಡಿ ಬರಂಗ ಇಂಥ ತೆಗ್ಸ್ಬಿಟ್ಟು ಹೆಂಗೆ ತೆಗ್ದಿ? ಯಾರು ತೆಗ್ದಿ ಫೋಟೋ ನೀನು? ಅಲ್ಲೋ ಮುಟ್ಲಾರ್ದ ಹೆಂಗೆ ತೆಗ್ಸಕ್ಕಾಗತ್ತೆ? ನೀನ ತೋಯ್ ಬಿಡು ಹೊತ್ತಾಗ. ದೂರ ನೀನು ತೆಗ್ಸಿ ಹಿಂಗ 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 ಹಂಗೆ ತೆಗ್ಸಿಬಿಟ್ಟು ಕೇಸಿ ಮೈ ಮೇಲೆ ಹಾಕಿ ರಟ ಪಟ್ಟು ಅಂತಾರೆ ನಾವು. ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನಲ್ಲ, ರನ್ನಿಂಗ್ ಶೂಟ್ ಅಂತಾರ. ಅಲ್ಲ ಅಮರ, ಅವ ಹೆಂಗಿದ್ರು ತೆಗಿಯಕ್ಕೆ ಬಿಡವಲ್ಲ. ವಾಕ್ ಶಾಟ್ ಅಂತಾನೆ. ಆಕೆ ಮುಂದೆ ನಡ್ಕೊಂತ ಬರ್ತಿರ್ತಾಳೆ ಕಾವೇರಿ, ನೀಯಿಂದ ವಾಕಲ್ಲಿ ಬರ್ತಿರೋ ಅದನ್ನ ಒಂದು ಬಿಲ್ಡಪ್ ಶಾಟ್ ಥರ ಒಂದು 4 ಫೋಟೋ ತೊಗೊಂಡ್ಬಿಡ್ತೀನಿ. ಬಾರೋ ಮರಿ, ಅದನ್ನೆಲ್ಲ ತೆಗ್ಯಾನಂತ ನಾವು. ನೀವು ಒಳ್ಳೆ ಕರ್ಮ ಆತ್ ನಂದು. ಅಮರ ಸ್ವಲ್ಪ ಲೆಫ್ಟ್. ಕಾವೇರಿ ನೀ ಸ್ವಲ್ಪ ರೈಟ್ ಸರಿ. ಡ್ರೆಸ್. ಹಾಂ ಬರ್ರಿ ವಾಕ್ ಬರ್ರಿ ಹಂಗೆ ಬನ್ನಿ. ಸ್ವಲ್ಪ ಸ್ಮೈಲು. ಕಾವೇರಿ ಸ್ವಲ್ಪ ಸೈಡು. ಹಾಂ ಓಕೆ ಬನ್ನಿ ವಾಕ್ ಬನ್ನಿ. ಒಗ್ಗೋ ಇವನು ಮತ್ತೆ ಬಂದಲ್ಲೋ ಮರೆ ನೀವ. ಬಾಯ್ ನಿಂದರ ಆಗಿಬಿಡ್ಲ ಅವನು.
ತೆಗಿಪ್ಪ ವಿನೋದ ಇದನ್ನ ತೆಗಿಯತ್ತ. ಬೇಕಾ ನೋಡಿ ಮಾವ ನನ್ನ ಮೇಲೆ ಹೆಚ್ಚು ಜೀವ ಅದಾನ. ನೀನು ಒಬ್ಬನೇ ಅಲ್ವ ಇರೋದು, ಅದಕ್ಕೆ ಮಾವ ನೀನು ಭಾಳ ಜೀವ ಮಾಡ್ತಾನೆ. ಏ ಕೊಡ್ಲೇನ ಒಂದ ನೀನು ಒಂದ್ ಜೊತೆ ಸೇರ್ಕೊಂಡೆ ಲೇ ನಿನಗೆ ನಾಚಿಕೆ ರಾಕತ್ತಿಲ್ಲೇ. ಬೇಕಾ ಇದೇನ್ ಬೇ? ಇದ ಡ್ರೆಸ್ ಚೇಂಜ್ ಮಾಡೋದು. ಹೌದಾ? ಮತ್ತೆ ಡ್ರೆಸ್ ಡ್ರೆಸ್ಸಾ ನಿಮ್ಮ ಮಾವ ಜಗ್ಗಿ ತಂದೊಂದು ಬಾಡಿಗೆಗೆ ಎಲ್ಲ ಕಾರೆಲ್ಲ ಅದಾವು. ಬಾಡಿಗೆ ತಂದಾನ? ಸ್ವಂತ ತಂದಿಲ್ಲ? ಇಲ್ಲ. ಅಮ್ಮರ ಸ್ವಲ್ಪ ಹತ್ರ ಬಾ ಸೊಂಟ ಕೈ ಹಾಕು. ಕೈ ಹಾಂ ಎಸ್ ಇನ್ನು ಹತ್ರ ಹೇಳ್ಕೊ. ಹಾಂ ಓಕೆ ರೆಡಿ ಸ್ಮೈಲ್ ಕೊಡ್ರಿ ಇಬ್ರು. ಹತ್ರ ಇನ್ನೂ ಹತ್ರ. ಹಿಂಗೆಲ್ಲ ತಗಸ್ಬೇಡಿ ನೀನು. ಮತ್ತೆಲ್ಲಾರು ನಮ್ಮ ಅವ್ವ ಫೋನ್ ಹಚ್ಚಿ ಬಿಡ್ತು ನೋಡ. ಹೇಳ್ತಿ ಹೋಗ್ರೆ ಯಾರಿಗೆ ಫೋನ್ ಹಚ್ತಿ? ನಿಮ್ಮ ಮಗು ನಿಮ್ಮ ಅಪ್ಪ ಎಲ್ಲರಿಗೆ ಫೋನ್ ಹಚ್ಚಿ ಬೆಳಿಗ್ಗೆ ಸಾಕಾಗೋಗೈತಿ. ಒಂದು ಮುಟ್ಟಕ್ಕೆ ಬಿಡಲ್ಲ ಏನು ಬಿಡ. ನೀವು ಯಾವ ಒಳ್ಳೆ ಕುಡ್ದ ತಗೊಂಬಂದ. ಏವ ಮಾವ ಅಟ್ಟ ಅದು ಹಂಗ ಬೇತೈತಿ. ನನ್ನ ಬೇಲಾರ ಮತ್ತೆ ಯಾರು ಬೇಯ್ತಾನ? ಹೊಟ್ಟೆ ಸತ್ತಿಲ್ಲ ನಿನಗ ಹಂಗ ಅನಿಸ್ಬೇಕತಿ. ಹುಣ್ಣು ಬಾ ಕೊಡು ತಿಂತೀನಿ. ನೀನು ಅವನಂಗ ಮಾಡ್ತೀನ. ನೀ ಯಾವ ಕರ್ಕೊಂಬಂದಿ ಲೇಪ ನಾವ ನೋಡ್ಲಿ ವಿನೋದ್ ಅವ್ರನ್ನ ತಿನ್ನೋದು ನೋಡ್ಲಿ ಹೆಂಗ್ ತಿಂತಾವು. ತೋಬಿ ಬಿಚ್ಚ ಅಲ್ಲಿ ಎಂದರ ಉಂಡಾರ ಎಲ್ಲಿ ಅವರು? ಅಲ್ಲ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಕರ್ಕೊಂಬಂದಿರಿ ಅಂತಂದು ಮುಂಜಾನೆ ಸ್ವಲ್ಪ ನಾಷ್ಟ ಮಾಡ್ಕೊಂಡು ನಾನು ಎಲ್ಲಾದ್ರೂ ರೆಸಾರ್ಟಿಗೋ ರೆಸ್ಟೋರೆಂಟಿಗೋ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ಸ್ಕೊಂಬರ್ತೀರಿ ಅಂತ ಕರ್ಕೊಂಬಂದ್ರಿ. ಇಲ್ಲಿ ನೋಡಿದ್ರೆ ಚಿತ್ರಾನ್ನ ಅವೇ ತಿನ್ನೋಕುಂತ ಅಣ್ಣ ತಂಗಿ ಬಡ್ದಾಡಿ. ನಾನು ಹಂಗ ಪ್ಲ್ಯಾನ್ ಮಾಡಿದ್ದಿಲ್ಲಪ್ಪ. ಈ ನನ್ನ ಮಗ ಬಂದು ನನ್ನ ಜೀವನನ ಹಾಳು ಮಾಡಿಬಿಟ್ಟು ನೋ ಮರ. ಚೆನ್ನಾಗಿಲ್ವಾ ಚಿತ್ರಾನ್ನ? ಚಂದ ಮಾಡ್ಯಾಳ. ಅಕ್ಕಿ ನೋಡ್ಲಿ ತಿನ್ನೋದು ಅದಕ್ಕರ ಬೇಡ. ಹೆಂಗೆ ತಿಂತಾವ್ ನೋಡ್ಲಿ ಮರ. ಕೂಳರ ಕಂಡವಿಲ್ಲ ಹಂಗೆ ಮಾಡಾಕಂತಾವ್. ಫೋಟೋ ಶೂಟ್ ಇಷ್ಟ ಆಯ್ತಾ? ಚೆನ್ನಾಗಿ ನಡೆಯುತ್ತಲ್ವಾ? ಚೆನ್ನಾಗಿ ತೆಗಿಯಕತ್ತಾರಲ್ವಾ ಫೋಟೋದೆಲ್ಲ? ಭಾರಿ ಚಲೋ ಇರೋದ ಹುಡುಕಿಯಪ್ಪ. ಎಲ್ಲ ಫೋಟೋದಾಗ ನಾನಾ ಬಂದಿನಿ ಬೇ. ಹೌದಾ? ವಿನೋದ ಇದು ಹಿಂಗಾದ್ರೆ ಕೆಲಸ ಆಗಲ್ಲ. ಆ ಹುಚ್ಚ ನನ್ನ ಮಗ ಬಿಡಲ್ಲ ಅನಿಸ್ತತಿ. ಹೌದು ಕಡೆಗೆ ಆ ಛತ್ರಿಯರು ಹಿಡಿದು ಕಿಸ್ ಹೊಡೆ ಸೀನ್ ಮಾಡಿಸ್ಲಿ, ಇಲ್ಲಾಂದ್ರೆ ಕೆಲಸ ಆಗಲ್ಲ. ನಿನ್ನ ಮೇನ್ ಪ್ರಾಬ್ಲಮ್ ಇರೋದು ಕಿಸ್. ಬಿಡು ಓಡಿಸ್ತೀನಿ. ಏ ತಮ್ಮ ಬಾಯ್ಲೆ. ಯಾಕೋ ಏನು ನಿಮ್ಮ ಅಕ್ಕಗ ನೀರು ಅಡಿಕೆ ಐತೆ ಅಂತ ಸ್ವಲ್ಪ ಕುಡಿಯೋಕೆ ನೀರು ತಂಬೋವು. ನಮ್ಮ ಕೇಳಿ ಹೇಳ ತರ್ತೀನಿ. ಲೇ ಆಕಿ ನಂಗೆ ಹೇಳ ತಂಬೋಲೆ. ನಮ್ಮ ಕೇಳಿ ತರ್ತೀನಿ ನಾನು. ಆಕಿ ನಂಗೆ ಹೇಳ ತಂಬೋಗ್ಲಿ. ಆತಾ ಕಾವೇರಿ ನೋಡವ ಛತ್ರಿ ಹಿಂಗತ್ತೆ ಹಿಡ್ಕೊಂಡು ಅಮರ್ನ ಹಿಂಗತ್ತೆ ಹಿಡ್ಕೊಂಡು ಹಿಂಗೆ ಮುತ್ಕೊಡ್ಬೇಕು. ಹಾಂ ನಾ ಛತ್ರಿ ಹಿಂದೆ ಇರ್ತೀನಿ, ಹಿಡ್ಕೊ ಛತ್ರಿ. ಅಲ್ಲ ಹಿಂದಿಂದ ನೀವು ತೆಗೆದ್ರೆ ನನ್ನ ಮಕ್ಕ ಹೆಂಗೆ ಕಾಣುತ್ತೆ? ಸೆನ್ಸರ್ ಎಲ್ಲ ಬ್ಯಾರೆ ಆಗ್ಯಾವ. ಹಿಂದಲ್ದ ಮುಂದಲ್ದೆಲ್ಲ ನಿಂತ್ಕರಿ ಅಕ್ಕೊಂತೇಳಿ ಅಂದ್ರೆ ಹಂಗೆಲ್ಲ ಅನ್ಬಾರ್ದು ನೀನು. ಅವರೆಲ್ಲ ಮಾಡ್ತಾರ, ನಿಂಗೆ ಗೊತ್ತಾಗಲ್ಲ. ಅವ್ರು ಒಂದೇ ಹೇಳ್ತಾರ, ನೀವೊಂದು 4-5 ಕೊಡು. ಅವ್ರು ಒಂದು ಹೇಳ್ತಾರ, ಬಟ್ ಚಲೋ ಬರ್ಬೇಕಂದ್ರೆ ಮತ್ತೆ ಫೋಟೋ ಚಂದ ಕಾಣಬೇಕಲ್ಲ ನಮ್ದು. ಅದಕ್ಕೆ ಒಂದು 4-5 ಕೊಡು, ಸರಿನಾ? ಅಕ್ಕ ನೀರು ನಾನು ಯಾವಾಗ ಹೇಳ್ದೆ? ಏನು ಮಾಡಕತ್ತೀರಿ? ಅವ ನೋಡಿದ್ರೆ ಹಿಂದಿನ ಫೋಟೋ ಹೊಡ್ಯಾಂಗ ಮಾಡಕತ್ತಾನ. ನೀವು ನೋಡಿದ್ರೆ ಅವ್ನು ಕಾಪಾಡಕ್ಕೆ ಮೂತ್ ಕೊಡಂಗೆ ಮಾಡಕತ್ತಿ. ಏನು ಮಾಡಕತ್ತೀರಿ ನೀವು? ಬೇಡ ಈ ಫೋಟೋ ಶೂಟ್ ಬೇಡ. ಬಾಬೇ ಹೋಗುಂಬಾ. ನಿನ್ನ ಮಗಳ ಮೊನ್ನೆ ಫೋಟೋ ತೆಗಿಯಕ್ಕೆ ಕಳಿಸಿದ್ದೆಲ್ಲ, ನನ್ನ ಮಗನ ಮುಟ್ಟ ಕೊಟ್ಟಿಲ್ಲ ಅಂತೇಕಿ. ಒಳಗೆ ಕರಿತಾಳೆ. ಒಳಕ್ಕೇನು ಬಿಗ್ದನ ಮಾಡಕ್ಕೆ ಬಂದಾರಂತ ಮಾಡಿ ಏನು? ಆಗದಾಯ್ತು, ಒಳಗೆ ಬರ್ರಿ. ಯಾಕೆ ಹೊರಗೆ ನಿಂತ್ಕೊಂಡು ಮಾತಾಡ್ತೀರಿ? ನಿನ್ನ ಮಗ ಒಂದು ಸ್ವಲ್ಪ ಮುಟ್ಟ ಕೊಟ್ಟಿಲ್ಲ ಅಂತ ನಿನ್ನ ಮಗಳ. ನನ್ನ ಮಗ ಎಷ್ಟು ತ್ರಾಸ ಮಾಡ್ಕೊಂಡ. ನನ್ನ ಮಗ ಮುಟ್ಲಾರ್ದ ಮತ್ತೆ ಯಾರು ಫೋಟೋ ಶೂಟ್ ಮಾಡ್ತಾನಲ್ಲ ಅವ ಮುಟ್ಬೇಕಾನೆ? ಮತ್ತೆ ಎಷ್ಟು ಜನ ಚಂದ ಬಾರ್ರಿ ಒಳಗೆ ಬರ್ರಿ ಅಂತ ಹೇಳ್ತಾ. ನಾವು ಏನೋ ಹುಡುಗಿ ಚಂದದಳ ಅಂತೇಳಿ ಬೀಗ್ತನ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನನ್ನ ಮಗ ಆಟ ಆಗಲಿ ಅಂದ. ಇವ್ರು ಬೆರಿಕೆದಾರ, ತಾಯಿ ಸರಿ ಇಲ್ಲ ಅಂತಂದ ಮುದ್ದಿನಂತಾಗ. ಬ್ಯಾಡ ಅಂದ್ರೆ ನನ್ನ ಮಗನ ಮಾತು ಕೇಳಾರ್ದ ಹ್ಞೂ ಅಂದಿದ್ದು ನಾನು. ಅಲ್ರಿ ಇವತ್ತು ನಮ್ಗೆ 4-5 ಸಾವಿರ ರೂಪಾಯಿ ಲಾಸ್ ಆಗೈತಿ. ಅವೇನ ನಮ್ಮ ಫ್ರೆಂಡ್ ಅದನ್ನ ಪಾಡ. ಬೇರೆ ಯಾರಾಗಿದ್ರೆ ಒಂದು 25-30 ಸಾವಿರ ರೂಪಾಯಿ ಖರ್ಚಾಗಿತ್ತು. ಆಗ ಪುಕ್ಷೇಟ ಬರ್ತಾರೆ ನಾವು ಫೋಟೋ ಶೂಟ್ ಮಾಡಕ್ಕೆ. ನನ್ನ ಮಗಳು ಮರ್ಯಾದೆ ಹೋಗುತ್ತಾ? ಒಳಗೆ ಬರ್ರಿ ಮಾತಾಡಮ್ ಬರ್ರಿ. ನನ್ನ ಮಗ ಇವತ್ತು ಫೋಟೋ ಶೂಟ್ ಮಾಡಕ್ಕೆ ಹೋಯ್ದ್ನಲ್ಲ, ಎಲ್ಲಾರ ಡಬ್ಬದಾಗ ಊಟ ಮಾಡೋಕೆ ಕಾಣಿದ್ನಂತೆ. ನೀನು ನೋಡಿ ಚಿತ್ರನ ಇಟ್ಟು ಕಳಿಸಿದಿ. ಒಳಗೆ ಬರ್ರಿ, ನಿಂತ್ಕೊಂಡು ಮಾತಾಡಕತ್ತೀರಲ್ಲ, ಒಳಗೆ ಮಾತಾಡಮ್ ಬರ್ರಿ. ಒಳಗೆ ಮಾತಾಡೋಣ ಬಾ ಅಂತ ಎಷ್ಟು ಚಂದ ಕರಿತೀಯಲ್ವೇ? ಮತ್ತೆ ನಿಮ್ಮ ಸಂಬಂಧ ಬೆಳೆಸ್ತಾರಂತ ಮಾಡಿ ಏನು? ಇಲ್ಲಿಗೆ ನಿಮ್ಮ ಸಂಬಂಧ ಸಾಕಂತ ಬಿಟ್ಟು ಬಂದು ಹೇಳಿ ಹೋಗಿ ಬಂದು ಮತ್ತೆ ನೀನು ಒಳ್ಳೆ ಬೆಳಗ್ಗೆ ಕೇಳ್ತಿಯಲ್ಲ. ಯಾಕಪ್ಪ ಬರೀ ಯಾಕೆ ನೋಡ್ಕೊತ ನಿಂತಿಯಲ್ಲ? ಗುಡ್ಗ ಚಂದದ ಅಂತೇಳಿ ಗೊತ್ತಾಗತ್ತಿಲ್ಲ. ನಾ ಮಾತಾಡೋದು ಅರ್ಥ ಆಗುತ್ತಿಲ್ಲ ನಿನಗೆ. ಮುಟ್ಟಕ್ಕೆ ಬಿಟ್ಟಿಲ್ಲ ನಿನಗೆ ಮನಸ್ಸಿಗೆ ಅಷ್ಟು ತ್ರಾಸ ಆಗೈತೆ ಅಂತ ಬಂದು ನನ್ನ ಮುಂದೆ ಹೇಳಿದಿ. ಮತ್ತೆ ಯಾಕೆ ನೋಡ್ತಿಲ್ಲ? ಯಾಕೆ ಅಂತ ಹಾಕಿದಾಳ? ಅಲ್ಲ ನಿನಗೊಂದು ಸ್ವಲ್ಪ ಮುಡ್ಸ್ಕೋಬೇಕಂತ ಅನಿಸ್ಲಿಲ್ಲ ಈ ಹುಡುಗರು ಕೂಡ ಹೆಂಗೆ ಕಂಡು ನಿನಗೆ? ಇವ್ನು ಕೂಡ ಮುಡ್ಸ್ಕೊಲಾರ್ದ ಏನ ಫೋಟೋ ಶೂಟ್ ಮಾಡೋನು ಕೂಡ ಮುಡ್ಸ್ಕೋಬೇಕು ಅನಿಸುತ್ತೆ ನಿನಗೆ? ಹಂಗೆ ಯಾಕಂತೀರಿ? ಇದ್ರಾಗ ನನ್ನ ಮಗನ ತಪ್ಪೇನಿಲ್ಲ. ನಾನೇ ಹೇಳಿ ಕಳಿಸಿದ್ದೆ. ಇರೋದ ಹೋಗ್ಬೇಕು ಮಗಳು ಇದ್ದಾಳೆ, ಎಲ್ಲಿ ಕೈ ಜಾರಿ ಹೋಗ್ತಾಳೆ ಅಂತ ಹಂಗಂದೆ ಅಷ್ಟೇ. ಇಷ್ಟು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ನನ್ನ ಮಗ ಏನಾರು ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕ್ಯಾರಿ. ತಪ್ಪು ತಿಳ್ಕೊಬೇಡ್ರಿ ಬರ್ರಿ. ಆಯಿತು, ಇನ್ನರ ನಿನ್ನ ಮಗಳನ್ನ ಫ್ರೀ ಬಿಡು. ಮನ್ಯಾಗ ಕಟ್ಟಕ್ಕೆ ಬೇಡ. ಕೊಡ್ತವನ ಮಕ್ಕಳು ಅಂದ್ರೆ ಹೆಂಗಿರ್ಬೇಕು ಗೊತ್ತಾಗುತ್ತಿಲ್ಲ ನಿನಗೆ? ತಾಯಿ ಅದಕ್ಕೆ ಹೇಳಕ್ಕೆ ಇಲ್ಲ,
ಆಕಿನ ಇನ್ನು ಮುಂದೆ ಕಟ್ಟ್ಯಾಕಲ್ಲ ನಾನು ಇನ್ನು ಮುಂದೆ ನಿಮ್ಮ ಕೈಯಾಗ ಇರ್ತಾಳೆ ನೀವು ಹೇಳ್ದಂಗೆ ಕೇಳ್ತಾಳೆ ತಗರಿ. ಅಲ್ಲ ಮಗಳಾಗಲಿ ಸೊಸೆ ಆಗಲಿ ನಾವು ಎಷ್ಟು ಕಟ್ಟಾಗ್ತೀವಿ ಮುಂದೆ ಆ ಕಷ್ಟ ನಾವು ಅನುಭವಿಸ್ತೀವಿ. ಅದನ್ನ ಅರ್ಥ ಮಾಡ್ಕೆ ಮೊದ್ಲೇನು. ಅಲ್ವೇ ಅದೆಲ್ಲ ಇರಲಿ, ಮತ್ತು ಮದುವೆದು ಹೆಂಗೆ? ನಿನ್ನ ಜೊತೆನೇ ಹಾಕಾಳ ಅವ್ರಾಗ ಒಂದು ಸ್ವಲ್ಪ ಇದನ್ನ ಹೇಳಿ ಬುದ್ಧಿ ಕಳ್ಸೋಣ ಅಂತ ಬಂದಿದ್ದು ನಾನು. ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಸುಮ್ಮನೆ. ಏನು ಬೇರೆ ನಿನಗೆ ಹುಡುಗ ಇಷ್ಟ ಅದನ? ಆಗ್ತೀನಿ. ನೋಡಿ ಈಗ ಮುಟ್ಸ್ಕೊಂತೀನಿ ಇಲ್ಲ ಹುಡುಗನ. ಮದುವೆ ಆದ್ಮೇಲೆ ಮುಟ್ಟಿಸ್ಕೊಂತೀನಿ. ಮದುವೆ ಆದ್ಮೇಲೆ ನಿಮ್ಮ ತಮ್ಮ ಕರ್ಕೊಂಬರ್ತೀವಿ, ಒಬ್ಬಕ್ಕೆ ಬರ್ತೀವಿ. ಒಬ್ಬಾಕಿನೇ ಬರ್ತೀನಿ.